ಇಂದಿರಾ ಕ್ಯಾಂಟೀನ್ ಬಡವರ ಪಾಲಿನ ಹಸಿವು ನೀಗಿಸುವ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ. ಪ್ರತಿನಿತ್ಯ ನೂರಾರು ಜನ ಬಂದು ಹೊಟ್ಟೆ ತಣಿಸಿಕೊಳ್ಳುವ ಇಂದಿರಾ ಕ್ಯಾಂಟೀನ್ ಈಗ ಅವ್ಯವಸ್ಥೆಗಳ ಕೂಪವಾಗಿ ಬಿಟ್ಟಿದೆ. ಹೌದು, ಬಹುತೇಕ ಪ್ರತಿ ತಾಲೂಕುಗಳಲ್ಲೂ ಆರಂಭಗೊಂಡ ಇಂದಿರಾ ಕ್ಯಾಂಟೀನ್ ಶಿರಸಿಯ 5 ರಸ್ತೆ ಸರ್ಕಲ್ ಬಳಿ 2 ತಿಂಗಳ ಹಿಂದಷ್ಟೇ ಉದ್ಘಾಟನೆ ಭಾಗ್ಯ ಕಂಡಿದೆ. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಉದ್ಘಾಟನೆಯಾದ ಕೇವಲ 2 ತಿಂಗಳಿಗೆ ಗ್ರಹಣ ಹಿಡಿದು ಬಿಟ್ಟಿದೆ. ಆಹಾರ ತಯಾರಿಕೆಗೆ ಬೇಕಾದ ಅಗತ್ಯ ವಸ್ತುಗಳು ಖಾಲಿ. ಅಕ್ಕಿ, ಬೇಳೆ, ತರಕಾರಿ, ಎಣ್ಣೆ ಯಾವುದೂ ಇಲ್ಲದೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ನಾಳೆಯ ದಿನಸಿ ಕಥೆ ಏನು, ನಾಳೆ ಏನು ಬೇಯಿಸಬೇಕು ಎಂಬ ಚಿಂತೆ ಇಲ್ಲಿನ ಸಿಬ್ಬಂದಿಗಳದ್ದು. 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಆರಂಭಿಸಿದ ಇಂದಿರಾ ಕ್ಯಾಂಟೀನ್ ಮೊದಲು ಬೆಂಗಳೂರಿನ ವಿವಿಧೆಡೆ ಪ್ರಾರಂಭವಾಯಿತು. ಬಳಿಕ ಜಿಲ್ಲೆ ಹಾಗೂ ತಾಲೂಕುಗಳಿಗೂ ವಿಸ್ತರಣೆ ಆಯಿತು. ಕಡಿಮೆ ಬೆಲೆಗೆ ಬಡವರು ಹಾಗೂ ಮಧ್ಯಮ ವರ್ಗದ ಜನರಿಗೆ ಶುದ್ಧವಾದ ಮತ್ತು ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶ. ಆದರೆ ಬಡವರ ಹೊಟ್ಟೆ ತುಂಬಿಸುವ ಕ್ಯಾಂಟೀನ್ಗೆ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯವಾಗಿ ಸಮಸ್ಯೆ ಅನುಭವಿಸುವಂತಾಗಿದೆ. ಗುರುವಾರ ಸಂಜೆ ನಿಮ್ಮ ಮಾರಿಕಾಂಬಾ ಡಿಜಿಟಲ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದಾಗ ಒಳಗಿನ ರಿಯಾಲಿಟಿ ಬಯಲಿಗೆ ಬಂದಿದೆ. ನಮ್ಮ ಪ್ರತಿನಿಧಿ ಒಳಗೆ ಹೋಗಿ ಪರಿಶೀಲಿಸಿದಾಗ ಅಕ್ಕಿ, ಬೇಳೆ, ತರಕಾರಿ, ಎಣ್ಣೆ ಯಾವುದೂ ಕಾಣಲಿಲ್ಲ. ಮೊದಲು ಕೆಲಸಗಾರರನ್ನ ವಿಚಾರಿಸಿದಾಗ ಏನೂ ಹೇಳಲು ಮುಂದಾಗಲಿಲ್ಲ. ನಂತರ ಅಡಿಗೆ ಮೆನು ಬಗ್ಗೆ ಪ್ರಶ್ನಿಸಿದಾಗ ಒಂದೊಂದೇ ಹೊರಬಿದ್ದಿದೆ. ನಾನು ಮಲ್ಕೊಳ್ಳೋದೇ 1 ಗಂಟೆ ಆಗುತ್ತೆ. ಆಮೇಲೆ ಈಗ ರೇಷನ್ 10 ಗಂಟೆ ಮೇಲೆ ಕೊಡ್ತಾರೆ ಅವರು. ಈಗ ಮಲ್ಗೋದೇ 1 ಗಂಟೆ ಆಗ್ಬಿಡುತ್ತೆ. ಅಲ್ಲೂ ತರಕಾರಿನೂ ಇಲ್ಲ. ಅಲ್ರಿ ಒಂದು ಮೆಣಸಿನ ಏನು ಒಂದು ಎಂಥದಿಲ್ಲ. ಏನಿದೆ ಅದು ಬಾಸಿ ಒಗೆದದು ಒಗಿಬೇಕಾದ್ರೆ ವಸಂತ ನಾಯ್ಕ ಅಂತ ಮುಂಜಾನೆ ತಿಂಡಿ ಇಲ್ಲ ಅಲ್ಲ. ಈಗ ಹಾಕ್ತೀನಿ. ಈಗ ಏನೇ ಕಷ್ಟ ಆದ್ರೂ ಹಾಕ್ಸ್ಬೇಕು. ಈಗ ಈ ಪಾತ್ರೆ ತೊಳೆಯೋದು ಇಲ್ಲ. ನಾನ್ ತೋರಿಸ್ತೀನಿ. ಅಡಿಗೆ ಭಟ್ರು ಇವರೇ ರೀ. ಅಲ್ಲಲ್ಲ, ಚಟಿಗೆ ಬಂದು ಕೇಳಿದ್ರೆ ನಾನು ಪಾತ್ರೆ ತೊಳಿತಾ ಇದ್ದೆ. ನಾನೇನು ಹೇಳಿ ಅದೇ ಓನರು ಮ್ಯಾನೇಜರು ಇಲ್ಲೆಲ್ಲೂ ಇರ್ತಾರೆ. ಕೆಲಸಗಾರರು ಇಲ್ಲ ಇಲ್ಲಿ. ಸಿಬ್ಬಂದಿಗಳ ಬಳಿ ಕೇಳಿದಾಗ ಅಕ್ಕಿ ಇಲ್ಲದ ಕಾರಣ ಇಡ್ಲಿ ಮಾಡಿಲ್ಲ ಎಂಬ ಸಬೂಬು ಹೇಳಿದ್ದಾರೆ. ಸಾಮಗ್ರಿ ಕೊಡುವ ಅಂಗಡಿಯವರಿಗೆ 75,000 ರೂಪಾಯಿ ಬಾಕಿ ಇರೋದ್ರಿಂದ ಅವರು ಸಾಮಗ್ರಿ ಕೊಟ್ಟಿಲ್ಲ. ಹೀಗಾಗಿ ಬೇರೆ ಕಡೆ ಸಾದಾ ಅಕ್ಕಿ ತಂದು ಗುರುವಾರ ಮಧ್ಯಾಹ್ನ ಅನ್ನ ಮಾಡಿದ್ದು ರಾತ್ರಿ ಊಟಕ್ಕೆ ಅಕ್ಕಿಯ ಕೊರತೆಯಾಗಿದೆ. ಇನ್ನು ಗುರುವಾರ ಸಂಜೆ 7:30 ಕಳೆದರೂ ಯಾವುದೇ ದಿನಸಿ ಸಾಮಗ್ರಿ ಪೂರೈಕೆಯಾಗಿಲ್ಲ. ಹಲವು ದಿನಗಳಿಂದ ಇಲ್ಲಿಯ ಕೆಲಸಗಾರರು ಮಾಲೀಕರಿಗೆ ಸಾಮಗ್ರಿ ಕೊರತೆ ಬಗ್ಗೆ ದೂರುತ್ತಾ ಬಂದರೂ ಸಮರ್ಪಕವಾಗಿ ಸಾಮಗ್ರಿ ತರಿಸಿಕೊಡದ ಕಾರಣ ಕೊರತೆ ಆಗ್ತಾ ಇತ್ತು. ಆದರೆ ಇವತ್ತು ಪೂರ್ತಿ ಖಾಲಿಯೇ ಆಗಿಬಿಟ್ಟಿದೆ. ವಿಚಿತ್ರ ಏನಂದ್ರೆ 7 ಕೆಲಸಗಾರರು ಇಲ್ಲಿ ಕೆಲಸ ಮಾಡಬೇಕು. ಆದರೆ 3 ಮಾತ್ರ ಕೆಲಸ ಮಾಡ್ತಾ ಇದ್ದು ಪಾತ್ರೆ ತೊಳೆಯುವವರೇ ಇಲ್ಲ. ಅಡುಗೆ ಭಟ್ರೆ ಪಾತ್ರೆ ತೊಳೆಯುವ ಸ್ಥಿತಿ ಬಂದೊದಗಿದೆ. ಆರಂಭದಲ್ಲಿದ್ದ ಗುಣಮಟ್ಟ ಈಗ ಇಲ್ಲ ಎಂಬುದು ಗ್ರಾಹಕರ ದೂರು. ಸರ್ಕಾರ ಕೋಟ್ಯಾಂತರ ರೂಪಾಯಿ ವ್ಯಯಿಸಿ ಬಡವರಿಗೆ ಇಂತಹ ಯೋಜನೆ ಮಾಡಿದ್ದು ಗುತ್ತಿಗೆ ಪಡೆದವರ ನಿರ್ವಹಣಾ ದೋಷದಿಂದ ಇಂದಿರಾ ಕ್ಯಾಂಟೀನ್ ಆಹಾರದ ಗುಣಮಟ್ಟ ಕುಸಿತಾ ಇದೆ. ಜೊತೆಗೆ ಅಗತ್ಯ ಸಾಮಗ್ರಿ ಇಲ್ಲದೆ ಬಂದ್ ಆಗುವ ಭೀತಿ ಎದುರಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಇತ್ತ ಗಮನ ಹರಿಸಿ ಕ್ಯಾಂಟೀನ್ಗೆ ಬೀಗ ಜಡಿಯುವ ಮುನ್ನವೇ ಎಚ್ಚೆತ್ತು ಸಮಸ್ಯೆಗೆ ಸ್ಪಂದಿಸಬೇಕಿದೆ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.